ಗುರು ಬದಲಾವಣೆಯಿಂದ ಏನಾಗುತ್ತೆ ಅಂತ ಈಗಾಗಲೇ ಧನುಸ್ಸು ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಿ. ಸೊ ಇವತ್ತು ಮಕರ ರಾಶಿಯವರಿಗೆ ಏನಾಗುತ್ತೆ, ಒಳ್ಳೇದಿದೆಯಾ ಸಮಯ, ಏನಾದ್ರು ತೊಂದರೆ ಆಗೋದಿದೆಯಾ? ನೋಡಿ, ಗುರು ಬದಲಾವಣೆ ಯಾಕಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚರಿಸ್ತಾ ಇದ್ದಾನೆ. ಇದೇ 2ನೇ ತಾರೀಕು, ಜೂನ್ 2ನೇ ತಾರೀಕು. ಸೊ ಈ ಗುರು ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಶುಭ ಫಲಗಳು, ಕೆಲವೊಂದು ರಾಶಿಗೆ ಅಶುಭ ಫಲಗಳು ಉಂಟಾಗತ್ತೆ. ಅದಕ್ಕೆ ತಕ್ಕನ ಹಾಗೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಸೊ ಪರಿಹಾರ ಅಂತ ಬಂದಾಗ ನಾವು ಏನು ಹೇಳಿರ್ತೀವಿ, ಕೆಲವೊಂದು ರೆಮಿಡೀಸು, ಮನೇಲಿ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಟೆಂಪಲ್ ಅಟೆಂಡ್ ಮಾಡೋದಾಗಿರ್ಬೋದು, ಅದಕ್ಕೆ ಬೇಕಾದಂತಹ ಸ್ಟೋನು, ಕ್ರಿಸ್ಟಲ್ಸು, ಬ್ರೇಸ್ಲೆಟು, ಮತ್ತು ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳು, ಕೆಲವೊಂದು ಬಟ್ಟೆಗಳು, ಇದನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಖಂಡಿತ ನಾವು ಎಂಥ ಸಂಕಷ್ಟ ಬಂದರೂ ಅದರಿಂದ ಪಾರಾಗ್ಬೋದು. ಹಾಗಾಗಿ ನೋಡಿ, ಗುರು ಬದಲಾವಣೆ ಫಸ್ಟು ಧನುಸ್ಸು ರಾಶಿಯವ್ರಿಗೆ ಹೇಳಿದೆ. ಇವಾಗ ಮಕರ ರಾಶಿ, 2ನೇ ರಾಶಿ. ಯಾಕಂದರೆ ಧನುಸ್ಸು ರಾಶಿಗೆ ಗುರುನೇ ಅಧಿಪತಿ ಆಗಿರೋದ್ರಿಂದ ನೆಕ್ಸ್ಟು ಇವತ್ತು ಮಕರ ರಾಶಿಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಮಕರ ರಾಶಿ ಅಂತ ಬಂದಾಗ ನೋಡಿ, ಮಕರ ರಾಶಿಗೆ 12ನೇವನಾಗಿ ಮತ್ತು 3ನೇವನಾಗಿ ಗುರು 7ನೇ ಮನೆಗೆ ಬಂದಿದ್ದಾನೆ. ಅಂದರೆ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಈ ಕಟಕ ರಾಶಿಗೆ ಬಂದಾಗ ಈ ಗುರು ಬದಲಾವಣೆಯಿಂದ, ಯಾಕಂದರೆ ಗುರುವಿನ ಒಂದು ಬದಲಾವಣೆಯಿಂದ ಹೇಳಿದೆ ನಾನು, ಕೆಲವೊಂದು ರಾಶಿಗಳಿಗೆ ಶುಭ ಫಲಗಳು, ಯಾಕಂದರೆ ಅದು ಕಂಟಿನ್ಯೂ ಇರುತ್ತೆ. ಇವಾಗ ಗುರುಬಲ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಾರೆ. ಅದು ಹೇಗೆ ಅಂತಂದರೆ ಈ ಗುರು ಬದಲಾವಣೆಯಿಂದ. ಹಾಗಾಗಿ ನೋಡಿ, ಮಕರ ರಾಶಿಗೆ 12ನೇವನಾಗಿ 3ನೇವನಾಗಿ 7ನೇ ಮನೆಗೆ ಬಂದಿರೋದು ಬಹಳಷ್ಟು ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಯಾಕಂದರೆ ಮಕರ ರಾಶಿಯವರಿಗೆ ಗುರು ಬಂದು 3ನೇ ಮನೆಯಲ್ಲಿ ತುಂಬ ಯೋಗವನ್ನೇ ಕೊಡ್ತಾನೆ. ಹಾಗಾಗಿ 3ನೇವನಾಗಿ 7ನೇ ಮನೆಗೆ ಬರ್ತಾನೆ. ಮತ್ತು 7ನೇ ಮನೆಯಿಂದ 7ನೇ ದೃಷ್ಟಿ, ಅಂದರೆ ಕಟಕ ರಾಶಿಯಿಂದ ಗುರು ನೇರವಾಗಿ ಮಕರ ರಾಶಿಯನ್ನು ನೋಡ್ತಾ ಹೋಗ್ತಾನೆ. ಮಕರ ರಾಶಿಯನ್ನು ನೋಡೋದ್ರಿಂದ ಬಹಳಷ್ಟು ಸಂಕಷ್ಟದಲ್ಲಿ ಸಿಲುಕಿರೋ ಅಂಥ ಮಕರ ರಾಶಿಯವರು ಎಲ್ಲೋ ಒಂದು ಕಡೆ ಈ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾ ಹೋಗ್ತೀರಾ. ಈ ಗುರು ಬದಲಾವಣೆಯಿಂದ ಈ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ದೂರ ಆಗ್ತಾ ಹೋಗ್ತವೆ. ಏನಪ್ಪ ಅಂತಂದರೆ ನೋಡಿ, ಮುಖ್ಯವಾಗಿ 3ನೇ ಮನೆ ಅಂತ ಬಂದಾಗ ನಮ್ಮ ಅಣ್ಣ, ತಮ್ಮ, ತಂಗಿ, ತಮ್ಮ, ಮತ್ತು ಬಂಧು ಬಳಗ, ಜೊತೆಗೆ ಫ್ರೆಂಡ್ಸು, ಇವೆಲ್ಲವೂ ಕೂಡ 3ನೇ ಮನೆ ಬರುತ್ತೆ. ಸೊ 3ನೇವನಾಗಿ 12ನೇ ಮನೆ ಅಂದರೆ ವ್ಯಯಸ್ಥಾನ ಕೂಡ ಬರುತ್ತೆ. 3ನೇವನಾಗಿ 12ನೇವನಾಗಿ ಸಪ್ತಮಕ್ಕೆ ಬಂದಾಗ ಮಕರ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮಕರ ರಾಶಿಯಲ್ಲಿ ಅವ್ರಿಗೆಲ್ಲ ಮದುವೆ ಆಗುವಂಥ ಒಂದು ಯೋಗ ಕೂಡ ಬರ್ತಾ ಇದೆ. ಅದೇ ರೀತಿ ಮಕರ ರಾಶಿಯವರಿಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೂ ಕೂಡ ಮಕ್ಕಳಾಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಅದಕ್ಕೆ ತಕ್ಕನಾದ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಎಷ್ಟೋ ದಿನದ ಕನಸು, ನಿಮ್ಮ ಆಸೆ, ನಿಮ್ಮ ಇಷ್ಟ ಕೂಡ ಇದರಲ್ಲಿ ಪೂರೈಸ್ಕೊಳ್ಬೋದು. ಹಾಗಾಗಿ ಮತ್ತು ಮಕರ ರಾಶಿಯವರು ನೋಡಿ, ಮಕರ ರಾಶಿಯವರು ಏನೆಲ್ಲ ಇನ್ವೆಸ್ಟ್ ಮಾಡ್ತೀರಾ, ಹೊಸ ಕೆಲಸ, ಹೊಸ ಬಿಸ್ನೆಸ್, ಹೊಸ ಕಂಪ್ನಿ, ಅಥವಾ ನೀವೇನು ಕಂಪ್ನಿಯಲ್ಲಿ ಮಾಡ್ತಿರ್ತೀರಾ ಅದರಲ್ಲೆಲ್ಲ ಒಂದು ಹೊಸ ಥರದ ಒಂದು ಛಾಪು, ಅಂದರೆ ಹೊಸ ಟೆಕ್ನಿಕ್ಕು, ಈ ಥರದ್ದು, ಮತ್ತು ಹೊಸ ಮನುಷ್ಯರು ಕೂಡ ನಿಮಗೆ ಫ್ರೆಂಡ್ಸ್ ಆಗ್ತಾ ಹೋಗ್ತಾರೆ. ಈ ಥರದ್ರಲ್ಲಿ ನೀವು ಅಳವಡಿಸ್ಕೊಳ್ತಾ ಹೋದರೆ ಖಂಡಿತ ನಿಮಗೆ ತುಂಬ